ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಇಲ್ಲಿ ಈ ದಿನ ಹಲವಾರು ಸಾಲ ಯೋಜನೆಗಳನ್ನು ಏನೋ ಜಾರಿಗೊಳಿಸಿದ್ದಾರೆ. ಅದರದ್ದು ಅರ್ಜಿಯನ್ನು ಕರೆದಿದ್ದಾರೆ. ಯಾರೆಲ್ಲ ಆಸಕ್ತರಿದ್ದೀರಿ, ಇಲ್ಲಿರ್ತಕ್ಕಂಥ ಹಲವಾರು ಯೋಜನೆಗಳಿಗೆ ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ ಅಥವಾ ನಿಮಗೆ ಯಾವುದು ರಿಕ್ವೈರ್ಮೆಂಟ್ ಇದೆ, ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇರತಕ್ಕಂಥ ಯೋಜನೆಗಳು ನೋಡಿ, ಅಲ್ಪಸಂಖ್ಯಾತರಿಗೆ ಮಾತ್ರ ಇರ್ತಕ್ಕಂಥದ್ದು ಇದು. ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಸಾಲ ಅಥವಾ ಸಹಾಯಧನ. ಓಕೆ, ಇದಾದ ನಂತರದಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ. ನಿಮ್ಮ ಮನೆಯಲ್ಲಿ ಯಾರಾದರೂ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿದ್ದರೆ ಸಾಲ ಯೋಜನೆ ಕೂಡ ಇದೆ. ಹೈಯರ್ ಎಜುಕೇಷನ್ಗೆ ಇದಿರ್ತದೆ. ಅದಾದಮೇಲೆ ಸ್ವಾವಲಂಬಿ ಸಾರಥಿ ಯೋಜನೆ, ಅಂದರೆ ಇದು ವೆಹಿಕಲನ್ನು ಕೊಡ್ತಕ್ಕಂಥ ಒಂದು ಸ್ಕೀಮ್. ಕಾರ್ ಆಗಿರ್ಬೋದು ಅಥವಾ ಏನು ಫುಡ್ ಕಾರ್ಟ್ ಆಗಿರ್ಬೋದು, ಇವುಗಳನ್ನು ಮಾಡ್ಕೊಳ್ಳಿಕ್ಕೆ. ಆಮೇಲೆ ಶ್ರಮಶಕ್ತಿ ಸಾಲ ಯೋಜನೆ ಇದೆ. ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ, ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ, ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಯೋಜನೆ. ಅಂದರೆ ಇಲ್ಲಿ ಮಕ್ಕಳು ಯಾರಾದರೂ ಹೈಯರ್ ಎಜುಕೇಷನ್ನ ಬೇರೆ ದೇಶದಲ್ಲಿ ಮಾಡಬೇಕು ಅನ್ನೋದಿದ್ದರೆ, ಓಕೆ, ಅಲ್ಲೂ ಕೂಡ ನೀವು ಎಜುಕೇಷನ್ನ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸರ್ಕಾರ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ. ಆಮೇಲೆ ವ್ಯಾಪಾರಗಳಿಗೆ, ಉದ್ಯಮಗಳಿಗೆ ನೇರ ಸಾಲ ಯೋಜನೆ ಇದೆ. ಅದಾದಮೇಲೆ ಸಾಂತ್ವನ ಯೋಜನೆ, ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ, ಆಮೇಲೆ ಸಮುದಾಯ ಆಧಾರಿತ ತರಬೇತಿ ಯೋಜನೆ, ಸ್ವಯಂ ಉದ್ಯೋಗ ಯೋಜನೆ, ಗಂಗಾ ಕಲ್ಯಾಣ ಇದೆ. ಅದಾದ ನಂತರ ಸಿಖ್ ಸಮುದಾಯದ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹ ಇದೆ. ಓಕೆ, ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಸಂಘ ಅಥವಾ ಗುಂಪುಗಳಿಗೆ ಸಹಾಯಧನ ಯೋಜನೆ. ಈ ರೀತಿ ಇರ್ತಕ್ಕಂಥ ಹಲವಾರು ಯೋಜನೆಗಳಿದ್ದಾವೆ. ಮುಸ್ಲಿಮರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಸಿಖ್ರಾಗಿರ್ಬೋದು, ಜೈನ್ಸ್ ಆಗಿರ್ಬೋದು, ಓಕೆ, ಕ್ರಿಶ್ಚಿಯನ್ಸ್ ಆಗಿರ್ಬೋದು. ಓಕೆ, ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ನೀವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಗೆ ಯಾವುದು ಇಲ್ಲಿ ಅವಶ್ಯಕತೆ ಇದೆ ಆ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನು ಪಡ್ಕೋಬಹುದು. ನಮ್ಮ ಒಂದು ಬೆಂಗಳೂರು 1 ಸೆಂಟರ್ ಆಗಿರ್ಬೋದು, ನಾಯಂಡಹಳ್ಳಿನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅದಾದ ನಂತರದಲ್ಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಅಥವಾ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ಗೆ ಯಾರನ್ನೂ ಸಬ್ಸ್ಕ್ರೈಬ್ಸ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆಲ್ಲ ನೋಟಿಫಿಕೇಷನ್ಗಳು ಸಿಗುತ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಅಪ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.